ಮೊಘಲರ ಆಳ್ವಿಕೆಯಲ್ಲಿ ನಾಶ ಆದ ದೇವಸ್ಥಾನಗಳೆಷ್ಟೋ, ದೇವರ ವಿಗ್ರಹಗಳೆಷ್ಟೋ, ಲೆಕ್ಕ ಇಟ್ಟೋರ್ಯಾರು? ಆದರೆ ಈ ಒಂದು ಹನುಮಂತನ ದೇವಸ್ಥಾನದ ಗೋಡೆಯನ್ನು ಕೂಡ ಮೊಘಲರ ಕೈಲಿ ದಾಟೋಕ್ಕಾಗಲ್ಲ. ಏನೇ ಕಥೆ ತಿಳ್ಕೊಳ್ಳೋಣ. 12ನೇ ಶತಮಾನದಲ್ಲಿ ಕಾಕತೀಯ ರಾಜನೊಬ್ಬ ಬೇಟೆಗೆ ಅಂತ ಹೋದಾಗ ಮರದ ಕೆಳಗೆ ವಿಶ್ರಾಂತಿ ಪಡಿತಾ ಇರ್ತಾರೆ. ಆಗ ರಾಮನಾಮ ಜಪ ಕೇಳಿಸ್ತಾ ಇರುತ್ತೆ. ಅರೆ, ಇಂತಹ ಕಾಡಲ್ಲಿ ರಾಮನ ಜಪ ಮಾಡ್ತಿರೋರು ಯಾರು ಅಂತ ಆ ಧ್ವನಿಯನ್ನ ಹಿಂಬಾಲಿಸಿ ಹೋದಾಗ ರಾಜಂಗೆ ಗೊತ್ತಾಗತ್ತೆ ಅಲ್ಲಿದ್ದ ಹನುಮಂತನ ವಿಗ್ರಹವೊಂದರಿಂದ ಈ ಧ್ವನಿ ಬರ್ತಾ ಇದೆ ಅಂತ. ಆ ದಿನ ರಾತ್ರಿ ರಾಜನ ಕನಸಲ್ಲಿ ಹನುಮಂತ ಬಂದು ಆ ಸ್ಥಳದಲ್ಲಿ ಮಂದಿರವೊಂದನ್ನ ನಿರ್ಮಾಣ ಮಾಡಬೇಕು ಅಂತ ಆದೇಶ ಕೊಡ್ತಾರೆ. ರಾಜ ಆ ಸ್ಥಳದಲ್ಲಿ ಒಂದು ಭವ್ಯ ಮಂದಿರವನ್ನ ಕಟ್ಟಿಸಿ ಮುಂದೆ ಬರೋ ಕಾಕತೀಯ ರಾಜರು ಕೂಡ ಆ ದೇವಸ್ಥಾನವನ್ನ ಅಚ್ಚುಕಟ್ಟಾಗಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ಸುಮಾರು 400 ವರ್ಷಗಳು ಕಳೆದ ಮೇಲೆ ಔರಂಗಜೇಬ್ನ ಸೈನ್ಯವೊಂದು ಈ ದೇವಸ್ಥಾನವನ್ನ ಧ್ವಂಸ ಮಾಡಬೇಕು ಅಂತ ಬರ್ತಾರೆ. ಆದ್ರೆ ಆ ಸೈನಿಕರ ಕೈಯಲ್ಲಿ ದೇವಸ್ಥಾನದ ಕಾಂಪೌಂಡ್ನ ಗೋಡೆಯನ್ನು ಕೂಡ ದಾಟೋಕ್ಕಾಗಲ್ಲ. ಇದನ್ನ ಕೇಳಿದಂತಹ ಔರಂಗಜೇಬ್, ಹಾಗಿದ್ರೆ ಆ ದೇವಸ್ಥಾನದ ನಾಶ ನನ್ನ ಕೈಯಲ್ಲೇ ಆಗ್ಲಿ ಅಂತ ಖುದ್ದಾಗಿ ತಾನೇ ಬರ್ತಾನೆ. ಆಯುಧವನ್ನ ಕೈಯಲ್ಲಿ ಹಿಡಿದು ಗೋಡೆಗೆ ಹೊಡಿತಾನೆ. ಒಂದು ಘರ್ಜನೆ ಕೇಳತ್ತೆ. ನಡುಗಿದ ಔರಂಗಜೇಬ್ಗೆ ಕೈಯಲ್ಲಿದ್ದ ಆಯುಧ ಕೆಳಗೆ ಹೇಗ್ ಬಿತ್ತು ಅನ್ನೋದು ಕೂಡ ಗೊತ್ತಾಗಲ್ಲ. ಮಂದಿರ್ ತೋಡ್ನಾ ಹೇ ರಾಜ ತೋ ಕರ್ ಮಾನ್ಘಟ್. ದೇವಸ್ಥಾನವನ್ನ ಧ್ವಂಸ ಮಾಡ್ಬೇಕಾ? ಹಾಗಿದ್ರೆ ರಾಜ, ಅದಕ್ಕಿಂತ ಮುಂಚೆ ನಿನ್ನ ಗುಂಡಿಗೆಯನ್ನ ಗಟ್ಟಿ ಮಾಡ್ಕೊ ಅನ್ನೋ ಆಕಾಶವಾಣಿಯೊಂದು ಕೇಳತ್ತೆ. ಹೆದರಿದ ಔರಂಗಜೇಬ್ ಅಲ್ಲಿಂದ ಹೋದವನು ಇನ್ಯಾವತ್ತೂ ಆ ಸ್ಥಳಕ್ಕೆ ವಾಪಸ್ ಬರಲ್ಲ. ಆ ಆಕಾಶವಾಣಿಯಿಂದಾನೇ ಆ ಸ್ಥಳಕ್ಕೆ ಕರ್ಮನ್ ಘಾಟ್ ಅನ್ನೋ ಹೆಸರು ಬರುತ್ತೆ. ಕರ್ಮನ್ ಘಾಟ್ ಆಂಜನೇಯನ ದೇವಸ್ಥಾನ ಇರೋದು ಹೈದರಾಬಾದ್ನ ಹತ್ರ. ಇಲ್ಲಿ ಆಂಜನೇಯ ಧ್ಯಾನ ಮೂರ್ತಿಯಾಗಿರೋದ್ರಿಂದ ಧ್ಯಾನಾಂಜನೇಯ ಅನ್ನೋ ಹೆಸರು.